ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ಬ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇದು ತಮ್ಮನ ಮಗನ ಜವಳದ ಮುಂದಿನ ಬ್ಲಾಗು. 13 ದಿನ ಗ್ಯಾಪ್ ಆಯಿತು ವೀಡಿಯೋ ಹಾಕೋಕ್ಕೆ. ಸ್ವಲ್ಪ ಊರಿಗೆಲ್ಲ ಹೋಗಿದ್ವಿ ಫ್ರೆಂಡ್ಸ್, ಅದರ ಸಲುವಾಗಿ ವೀಡಿಯೋ ಎಡಿಟಿಂಗ್ ಎಲ್ಲ ಆಗಲಿಲ್ಲ. ಇದು ಮುಂದಿನ ಬ್ಲಾಗ್ ಆಗೋದ್ರಿಂದ ಏನೆಲ್ಲ ಆಯಿತು ಅನ್ನೋದು ಹಿಂದಿನ ಬ್ಲಾಗ್ನೆಲ್ಲ ಹಾಕಿದ್ದೀನಿ. ಈಗ ದೇವರಿಗೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಲೆಗಾತ್ರಿ ಮುಡಿಸ್ಬೇಕಂತ ಎಲ್ಲ ದೇವಸ್ಥಾನದ ಒಳಗಡೆ ಬಂದಿದ್ದು, ದರ್ಗಾದ ಒಳಗೆ. ಅದು ಎಲ್ಲ ಹೂವೆಲ್ಲ ತೆಗೆದು ಮತ್ತು ನಾವು ತಂದಿದ್ದು ದೇವರಿಗೆ ಅದು ಬಟ್ಟೆ ಚದರ ಮತ್ತು ಹೂವಿನ ಚದರ ಅವೆಲ್ಲ ಹಾಕಬೇಕಲ್ವ, ಅದ್ರ ಸಲುವಾಗಿ ಎಲ್ಲ ತೆಗಿತಾ ಇದ್ದಾರೆ. ರೇಷ್ ಇಲ್ಲ ಫ್ರೆಂಡ್ಸ್, ರೇಷ್ ಇಲ್ಲ ಟೈಮಲ್ಲೇ ನೋಡಿ ನಾವು ಸ್ವಲ್ಪ ಹೋಗಿ ಬರಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಯಾಕಂದರೆ ರೇಷ್ ಇರೋ ಕಾರಣ ಸ್ವಲ್ಪ ರೂಮ್ ಸಿಗೋದೆಲ್ಲ ಕಷ್ಟ ಆಗುತ್ತೆ. ಅದ್ರ ಸಲುವಾಗಿ ಎಲ್ಲ ಮುಗಿದಾದ ನಂತರ ಇದು ಹಾಲಿಡೇ ಎಂಡಿಂಗಲ್ಲಿ ಹೋಗಿ ಬಂದಿದ್ದಿದ್ದು. ಆವಾಗಲೇ ಸ್ಕೂಲ್ ಕೂಡ ಶುರುವಾಗಿದೆ, ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಾ ಇದ್ದಾರೆ. ವಿಡಿಯೋ ಎಡಿಟಿಂಗ್ ಆಗ್ತಾ ಇಲ್ಲ, ಅದ್ರ ಸಲುವಾಗಿ. ಈಗ ನೋಡಿ ನಾವು ತಂದಿರುವಂಥ ಬಟ್ಟೆ ಚದರ ಎಲ್ಲ ಹಾಕ್ತಾ ಇದ್ದಾರೆ. ಹಾಕಿ ಹೂವಿನ ಚದರ ಎಲ್ಲ ಹಾಕಿ ಫಸ್ಟೆಲ್ಲ ದರ್ಗಕ್ಕೆ ಏನೇನೆಲ್ಲ ಮಾಡಬೇಕಲ್ವ ಅದೆಲ್ಲ ಮಾಡಿದ ನಂತರ ಮಗುಗೆ ಹೂವಿನ ಹಾರ ಹಾಕಿಬಿಟ್ಟು ಎಲೆಯಿಂದ ಎಲೆಗಾತ್ರಿ ಮುಡಿಸ್ಬೇಕು ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆಲ್ಮೋಸ್ಟ್ ಇಲ್ಕಲ್ ಸೈಡ್ ಇರೋರೆಲ್ಲ ಈ ದರ್ಗಾ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಂದಿನ ಚಾನಲ್ನಲ್ಲಿ ಹಿಂದೆ ಎಲ್ಲ ಬ್ಲಾಗ್ಸ್ನಲ್ಲಿ ಹಾಕಿದ್ದೀನಿ. ಮನೆ ದೇವ್ರದ್ದು ನಮ್ಮ ತಮ್ಮನ ದೊಡ್ಡ ಮಗನ ಜವಳದ ಫಂಕ್ಷನ್ ತುಂಬ ಗ್ರ್ಯಾಂಡಾಗಿ, ಅದು ಕೂಡ ತುಂಬ ಹಿಟ್ಟಾಗಿತ್ತು ಚಾನಲ್. ಅದು ಬ್ಲಾಗ್ ಎಲ್ಲ ಸೂಪರ್ ರೆಸ್ಪಾನ್ಸ್ ಬಂದಿತ್ತು, ವ್ಯೂಸ್ ಎಲ್ಲ. ಇದಕ್ಕೂ ಕೂಡ ದೇವ್ರ ದಯೆ ಇರಲಿ ಅಂತ ಕೇಳಿಕೊಂಡು ಬ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ, ಹಾಗೆ ಬ್ಲಾಗ್ ಹಾಕ್ತಾಯಿದ್ದೀನಿ. ನೋಡಿ ಹಸಿರು ಜೇಂಡ ಕೂಡ ಹಾಕಿ ದರ್ಗಕ್ಕೆ ಅದಕ್ಕೆಲ್ಲ ಏನೇನೆಲ್ಲ ಪದ್ಧತಿ ಮಾಡಬೇಕಲ್ವ ಅದೆಲ್ಲ ಮಾಡ್ತಾಯಿದ್ದಾರೆ. ಹೆಣ್ಮಕ್ಳು ಹೋಗೋಂಗಿಲ್ವಲ್ಲ, ಅದ್ರ ಸಲುವಾಗಿ ನಾವೆಲ್ಲ ಕಾಂಪೌಂಡ್ ಈಚೆನೇ ನಿಂತಿದ್ವಿ. ಹೂವಿನ ಚದರ ಎಲ್ಲ ಹಾಕ್ತಾಯಿದ್ದಾರೆ. ಜವಳ ಅಷ್ಟೊಂದು ಇಲ್ಲ ಅಂದ್ರೂ ತುಂಬ ಹಠ ಮಾಡ್ತಾ ಇದ್ದಾನೆ ಅವನು. ಈಗ ಹೆಂಗೂ 11 ಮಂತ್ ಕಂಪ್ಲೀಟ್ ಆಗೋಗಿ ಬಂತು, ಅದ್ರ ಸಲುವಾಗಿ ಸ್ವಲ್ಪ ಮತ್ತು ಬಿಟ್ಟರೆ 3 ವರ್ಷಕ್ಕೆ ಇಲ್ಲಾಂದರೆ 18 ತಿಂಗಳಕ್ಕೇನೋ ತೆಗಿತಾರೆ. ಬೇಡ, 1 ವರ್ಷಕ್ಕಿಂತ ಒಳಗೇ ತೆಗೆದುಬಿಟ್ರೆ ಬೆಟ್ರ್ ಅಂತ ತೆಗೆಸ್ತಾ ಇದ್ದಾರೆ. ಅವ್ನು ದೊಡ್ಡವನಿಗೂ ಕೂಡ 11 ತಿಂಗಳಲ್ಲೇ ತೆಗೆಸಿದ್ದು. ಈ ಕಡೆ ನಾವೆಲ್ಲ ನಿಂತಿದ್ದೀವಿ ನೋಡಿ ಹೊರಗಡೆ. ನಮ್ಮ ತಾತ ಉದ್ದಿನ ಕಡ್ಡಿ ಅವೆಲ್ಲ ಹಚ್ತಾ ಇದ್ದಾರೆ. ಎಲ್ಲ ಓದ್ಕಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಫಾತ್ಯಾ ಅಂತೆಲ್ವ ಅದೆಲ್ಲ ಮಾಡ್ತಾ ಇದ್ದಾರೆ ಅವರು. ನಮ್ಮ ಭಾವ ಆ ಸೈಡ್ ನಿಂತವ್ರು, ನಮ್ಮ ಮನೆಯವರು, ನಮ್ಮ ತಮ್ಮ, ನನ್ನ ಮಗ, ತಮ್ಮನ ಮಕ್ಕಳು ಎಷ್ಟು ಹೋಗಿದ್ದಾರೆ. ಅವನು ದೊಡ್ಡವನು ಮಲಗಿದ್ದ ಫ್ರೆಂಡ್ಸ್. ಕರ್ಕೊಂಡು ಬರಬೇಕಂದ್ರೆ ತುಂಬ ಅಳ್ತಾ ಇದ್ದಾನೆ. ಅಷ್ಟಾದರೂ ಸ್ವಲ್ಪ ಪೂಜೆ ಟೈಮಲ್ಲೇ ಇರಬೇಕಲ್ವ ಅಂತ ಕರ್ಕೊಂಡು ಬಂದ್ರೂ ಕೂಡ ತುಂಬ ಅಳ್ತಾ ಇದ್ದಾನೆ. ಇಲ್ಲಿ ಬಂದು ನಿಂತಿದ್ದಾನೆ ನೋಡಿ. ಈಗ ಹೂವು ಎಲ್ಲ ಮುಡಿಸೋ ಟೈಮಲ್ಲೇ ಫುಲ್ ಅಳ್ತಾನೆ. ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಮುಂದೆ ಬ್ಲಾಗ್ ಎಲ್ಲ ನೋಡ್ತಾ ಇರಿ ಪ್ಲೀಸ್, ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಹಠ ಮಾಡ್ತಾ ಇದ್ದಾನೆ ಅಂದರೆ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದಾನೆ. ನೋಡಿ ಅವನು ಹೂವಿನ ಹಾರ ಹಾಕೋ ಅಂದರೆ ಅಷ್ಟೊಂದು ಹಠ ಮಾಡ್ತಾ ಇದ್ದಾನೆ. 4 ಜನ ನಿಂತು ಹಾಕಿದ್ವಿ ನೋಡಿ, ಅದನ್ನು ಕೂಡ ಕಿತ್ತಾಕ್ತಾ ಇದ್ದಾನೆ. ಬೇಡ ಅಂತೆ ಅವನಿಗೆ ಹೂವಿನ ಹಾರ. ನೋಡಿ ನಿದ್ದೆಗಣ್ಣಲ್ಲಿದ್ದಾನೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ ಫ್ರೆಂಡ್ಸ್. ಯಾರ್ಯಾರ ಮನೆಯಲ್ಲಿ ಹೆಂಗಿರುತ್ತೆ ಅನ್ನೋದು. ಎಲ್ಲಿಗಾತ್ರೆಯಿಂದ ಮುಗಿಸಿದ ಮೇಲೆ ಪೂಜಾರಿ ಅವರು ಪೂಜೆ ಎಲ್ಲ ಮಾಡ್ತಾರಲ್ವ, ಅವ್ರ ಕೈಯಿಂದನೇ, ಅವ್ರ ಕತ್ತರಿಯಿಂದನೇ ಒಂದು ಸ್ವಲ್ಪ ಕೂದಲ ಎಲ್ಲ ತೆಗೆದುಕೊಡ್ತಾರೆ.
ಅವು ನಾವು ಅಲ್ಲೇ ಸ್ವಲ್ಪ ಹಳ್ಳ ಇದೆ ಅಲ್ಲೇ ಬಿಟ್ಟು ಬಂದುಬಿಟ್ರೆ ಸ್ವಲ್ಪ ಹಠ ಎಲ್ಲ ಕಡಿಮೆ ಮಾಡ್ತಾರೆ ಅಂತ. ಇನ್ನೂ ಸ್ವಲ್ಪ ಮನೇಲಿ ಬಂದಮೇಲೆ ಪೂರ್ತಿ ಕೂದಲ ತೆಗೆದ್ರೆ ಆಯಿತು ಅಂತ. ಫುಲ್ ನಿದ್ದೆ ಬಂದಿದೆ, ಹಠ ಮಾಡ್ತಾ ಇದ್ದಾನೆ ನೋಡಿ, ಸಿಕ್ಕಾಪಟ್ಟೆ ಅಳ್ತಾ ಇದ್ದ. ಹಿಂಗೋ ಹಿಂಗೋ ಮಾಡಿ ಸಮಾಧಾನ ಮಾಡಿದ ನಂತರ ಈ ಥರ ಕುಂತ ನೋಡಿ. ಸೈಲೆಂಟೇ ಇಲ್ಲ ಮಗ, ಅಷ್ಟೊಂದು ಕಿತಾಪತಿ ಕೆಲಸ. ಇಷ್ಟೇ ಇರ್ಬೇಕು. ಅವ್ರ ಅಪ್ಪಾಜಿ ಹಿಂಗೆ ಹಾಕ್ಕೊಂಡು ಕುಂತ್ರೆ ಚೆಂತೆನೆ ಬೆಳತನ ಕುಂತ್ರು ಕೂಡ ಎಂಟಾಗಿರ್ತಾನೆ. ಅದಕ್ಕೆ ಕೊಟ್ಟೆ ಕರ್ಕೊಂಡು ಹೋಗ್ಬಿಡು ಹೊರಗಡೆ ಅಂತ. ಹೊಸ ಬಟ್ಟೆ ಹಾಕಿದ್ವಲ್ಲ, ಸ್ವಲ್ಪ ಚೀಡ್ ಬರ್ತಾ ಇದ್ದಾನೆ. ಹಾಗೆ ಒಳಗಡೆ ಬಂದು ಇಬ್ಬರಿಗೂ ಹೂವು ಮುಡಿಸ್ಬೇಕಲ್ವ, ಅಲ್ಲೇ ಸ್ವಲ್ಪ ಬಿಸಿಲು ಇರೋ ಕಾರಣ ಅದಕ್ಕೆ ಒಳಗಡೆ ಬಂದು ಹೂವು ಮುಡಿಸ್ತಾ ಇದ್ವಿ. ಸ್ಕೂಲ್ ಶುರುವಾದಾಗಲಿಂದ ಟೈಮ್ ಹೆಂಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗೆ ಸ್ವಲ್ಪ ಒಂದು 4-5 ದಿನ ಏನೋ ಆಯಿತು ಫ್ರೆಂಡ್ಸ್, ಮಕ್ಕಳು ಆವಾಗಲೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಒಂದಿನ ಬಿಡೋ ಹಂಗಿಲ್ಲ ಅವ್ರ ಸ್ಕೂಲು. ಏನಾದ್ರು ಅಷ್ಟು ಅರ್ಜೆಂಟ್ ಇದ್ದರೆ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಡ್ತಾರೆ. ಈ ಕಡೆ ಅಕ್ಕ ತಂದ ಸ್ಯಾರಿ ನಮ್ಮ ತಮ್ಮನ ವೈಫ್ಗೆ ಕೊಡ್ತಾ ಇದ್ದೀನಿ ನಾನು. ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೇನೆ. ಎಲೆ ಅಡಿಕೆ ಕೈಯಾಗಿ ಕೊಟ್ಟರೆ ಅಡಿಕೆ ತಿಂತಾ ಇದ್ದಾನೆ ನೋಡಿ ಅವನು. ಇವರು ಸೀರೆ ಉಡೋಕ್ಕೂ ಕೂಡ ಕೊಡ್ತಾ ಇಲ್ಲ ಅವನು. ಅದಕ್ಕೆ ಡ್ರೆಸ್ ಮೇಲೆ ಹೂವು ಮುಡಿಸಿದ್ರೆ ಆಯಿತು ಅಂತ ಕೊಡ್ತಾಯಿದ್ದೀನಿ. ಇಲ್ಲೇ ವೀಡಿಯೋ ಫಾಸ್ಟ್ ಇಟ್ಟಿದ್ದೀನಿ ಫ್ರೆಂಡ್ಸ್, ಯಾಕಂದರೆ 15 ನಿಮಿಷದ ವೀಡಿಯೋ ಇದೆ. ಎಲ್ಲರಿಗೂ ಹೂವುದು ನಮಸ್ಕಾರ ಮಾಡಿ. ನಮ್ಮ ತಾತನವ್ರು ನಮ್ಮ ತಾತನವ್ರು ಇರಬೇಕು. ಯಾಕಂದರೆ ಸಿಂಪಲ್ ಫಂಕ್ಷನ್ ಅಲ್ವಾ, ಊರಲ್ಲಿ ಹಳ್ಳಿ ಸೈಡೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಈ ಟೈಮಲ್ಲೆಲ್ಲ. ಅದಕ್ಕೆ ದೊಡ್ಡೊಂದು ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ, ಚಿಕ್ಕೊಂದೊಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ನೋಡೋಣ. ಬೇಡ 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 ಅಂತಿದ್ದಾನೆ. ಅಷ್ಟಾದರೂ ಹಾಕಬೇಕು ಒಂದು ಸ್ವಲ್ಪ ನೇಮಕ್ಕಾದರೂ ಅಂತ ಹೇಳಿದರೆ ಸೈಲೆಂಟ್ ಇರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಒಂದು 5 ನಿಮಿಷ ಕೂಡ ಹಾಕ್ತಾ ಇಲ್ಲ. ಒಂದು 5 ನಿಮಿಷ ಹಾಕೋರಪ್ಪ ಮತ್ತೆ ತೆಗಿತೀವಿ ಅಂತ ಹೇಳ್ತಾ ಇದ್ದೀನಿ. ಆಯ್ತು ನೋಡಿ, ಅವ್ರು ಚಿಕ್ಕ ಮಾವ ಇದ್ದರೆ ಸಾಕು, ಸ್ವಲ್ಪ ಮಾತು ಕೇಳ್ತಾನೆ, ಸೈಲೆಂಟ್ ಆಗ್ತಾನೆ. ಇಲ್ಲಾಂದರೆ ನಮ್ಗೆ ಯಾರಿಗೂ ಸ್ವಲ್ಪ ಬಗ್ಗೋದಿಲ್ಲ ಆಸಾಮಿ. ಹಾಗೆ ಎಲ್ಲ ಹೂವು ಮುಡ್ಸೋದೆಲ್ಲ ಆಯಿತು ಫ್ರೆಂಡ್ಸ್. ಈಗ ಊಟ ಮಾಡಿಬಿಟ್ರೆ ಮತ್ತೆ ಊರಿಗೆ ಹೋಗಬೇಕು, ಎಲ್ಲ ಪ್ಯಾಕಿಂಗ್ ಮಾಡಬೇಕು. ನಮ್ಮ ತಾತ ತಂದಿದ್ದು ಸೀರೆ ಕೂಡ ಇದೇ ಥರ ಹಾಕಿದೆ. ನಾವು ಸ್ವಲ್ಪ ತಲೆ ಮೇಲೆಲ್ಲ ಹಾಕಿದರೆ ಉಟ್ಕೊಂಡ ರೀತಿಯೇ ಅದು. ನನ್ನ ಕ್ಯಾಮ್ರಾ ಸ್ವಲ್ಪ ಕ್ಲಿಯರ್ ಇಲ್ಲ ಫ್ರೆಂಡ್ಸು. ಸ್ವಲ್ಪ ಜನ ಏನಂತಾರೆ, ನಿಮ್ಮ ವೀಡಿಯೋಸ್ ಸ್ವಲ್ಪ ಶೇಕ್ ಆಗುತ್ತೆ, ಬ್ರೈಟ್ನೆಸ್ ಇರಲ್ಲ ಅಂತ ಹೇಳ್ತಾರೆ. ಮತ್ತು ಏನು ಮಾಡೋದು, ನಾವು ಇದ್ದಷ್ಟರೊಳಗೇ ನಾನು ಬ್ಲಾಗ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ಅಲ್ಲಿಂದ ಕೂಡ ನನ್ನ ಫೋನ್ ಇದೆ ಫ್ರೆಂಡ್ಸು, 4G ನನ್ನ ಫೋನು. 5G ಇದ್ದರೆ ತುಂಬ ಕ್ಲಾರಿಟಿ ಇರ್ಬೋದು. ಓಕೆ, ನಿಮ್ಗೆ ಹಂಗೆ ಅನಿಸಿದರೆ ನಾನೇನು ಮಾಡೋಕ್ಕಾಗಲ್ಲ. ಯಾರಿಗಿಷ್ಟ ಆಗುತ್ತೋ ಅವ್ರು ನೋಡಿದರೆ ಸಾಕು ಅನಿಸುತ್ತೆ ಒಂದೊಂದು ಸಲ. ಮತ್ತು ಏನು ಮಾಡೋದು ಫ್ರೆಂಡ್ಸ್, ಇದ್ದಷ್ಟರೊಳಗೆ ನಾನು ಈಗ ಸ್ವಲ್ಪ ಖರ್ಚು ವೆಚ್ಚ ಹಾಕಿ ನಾನು ದೊಡ್ಡ ಫೋನ್ ತೊಗೊಂಡು ನಾನು ವೀಡಿಯೋಸ್ ಎಲ್ಲ ಹಾಕೋಕ್ಕೆ ನಮ್ಮ ಕೈಲಿ ಆಗಲ್ಲ. ಇದರೊಳಗೆ ನಾನೆಲ್ಲ ವೀಡಿಯೋಸ್ ಶೂಟ್ ಮಾಡಿ ಹಾಕ್ತೀನಿ. ನಿಮಗೆ ಸ್ವಲ್ಪ ನೋಡೋಕ್ಕೆ ಪ್ರಾಬ್ಲಮ್ ಆದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲ ಮಾದಲಿ ಎಲ್ಲ ಮಾಡಿದ್ರಲ್ಲ, ಈ ಥರ ಉಂಡೆ ಕಟ್ಟಿಕೊಟ್ರೆ ಮಕ್ಕಳೆಲ್ಲ ತಿಂತಾಯಿದ್ರು ಆಟ ಆಡ್ಕೊಂತ. ನಾವು ಆಟೋ ಏನು ಒಯ್ದಿದ್ವಲ್ವ, ಅದರಲ್ಲಿ ಸ್ವಲ್ಪ ನಾನ್ ವೆಜ್ ಎಲ್ಲ ಅವರು ತಿನ್ನೋಲ್ಲಂತೆ. ಅದ್ರ ಸಲುವಾಗಿ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದಾರೆ. ಊಟ ಮಾಡೋರಿಗೆ ಊಟ ಅಕ್ಕ ಕೂಡ ಬಡಿಸ್ಕೊಡ್ತಾ ಇದ್ದಾರೆ.
ಈ ಸೈಡ್ ಸ್ವಲ್ಪ ಮಾರ್ಲಿ ಎಲ್ಲ ಈ ಥರ ಉಂಡೆ ಕಟ್ಟಿಬಿಟ್ರೆ ಮಕ್ಕಳಿಗೆ ಇಷ್ಟಪಡ್ತಾರೆ. ಹಿಂಗಾಗಿ ನೋಡಿ ನಮ್ಮ ತಮ್ಮನ ಜೋಳದ ಫಂಕ್ಷನ್ದು ಬ್ಲಾಗ್ ಇಲ್ಲಿಗೆ ಎಂಡ್ ಆಯಿತು ಫ್ರೆಂಡ್ಸ್. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫೋನ್ ಪ್ರಾಬ್ಲಮ್ ಇದೆ, ಅದ್ರ ಸಲ ನಾನು 1 ಡೇ 2 ಡೇ ಅಥವಾ ಒಂದೊಂದು ಸಲ 10 ದಿನ ವೀಡಿಯೋ ಹಾಕೋದು ಬಿಟ್ಬಿಡ್ತೀನಿ. ನೋಡೋಣ ಮುಂದೆ ಕೂಡ ಬ್ಲಾಗ್ ಕಂಟಿನ್ಯೂ ಮಾಡಬೇಕಂತ ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ, ಆದರೆ ಬ್ಲಾಗ್ ಕಂಟಿನ್ಯೂ ಮಾಡೋಕೆ ಆಗೋದೇ ಇಲ್ಲ ಫ್ರೆಂಡ್ಸು. ಏನು ಮಾಡೋಣ, ಇದ್ದಷ್ಟು ಹಾಸಿಗೆಯಲ್ಲಿ ಕಾಲು ಚಚ್ಚೋಣ ಅಂತ ನನ್ನ ವೀಡಿಯೋ, ನನ್ನ ಬ್ಲಾಗ್ ನಾನು ನಡೆಸ್ತಾ ಇದ್ದೀನಿ. ಹಳೆ ಚಾನಲ್ ಕೂಡ ಇದೇ ಫೋನಲ್ಲಿ ಮಾಡಿದ್ದು, ಹಿಟ್ಟಾಯಿತು. ಬ್ಲಾಗ್ ಯೂಟ್ಯೂಬ್ ಚಾನಲ್ ಮಾನಿಟೈಸನ್ ಆನ್ ಆಯಿತು, ಡಾಲರ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಕ್ಕೆ ಬಂದಿತ್ತು. ಏನು ಮಾಡೋಣ, ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ಗೆ ಡಿಲೀಟ್ ಆಯಿತು. ಅದಕ್ಕೆ ಮತ್ತೆ ನನ್ನ ಹೋಪ್ಸ್ ಅಂದರೆ ಬಿಡಲಿಲ್ಲ ನಾನು. ಮತ್ತು ಮನೆಯವರ ಸಹಕಾರ ಸಪೋರ್ಟ್ಲಿಂದ ಎಲ್ಲರ ಪ್ರೀತಿ ವಿಶ್ವಾಸ ಮತ್ತೆ ನನಗೆ ಸಿಗುತ್ತೆ ಅನ್ನೋ ಭರವಸೆಯಿಂದ ಬ್ಲಾಗ್ ಮತ್ತು ಹೀನಾ ಬ್ಲಾಗ್ಸ್ ಚಾನಲ್ ಓಪನ್ ಮಾಡಿದೆ. ಅದಕ್ಕೂ ನಿಮ್ಮ ಪ್ರೀತಿ ಸಪೋರ್ಟ್ ಸಿಗ್ತಾ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕರೆ ಇನ್ನೂ ಸ್ವಲ್ಪ ಬೇಗ ರೀಚ್ ಆಗ್ಬೋದು. ನಾನು ತಪ್ಪು ನನ್ನ ಕಡೆನೇ ಇದೆ ಫ್ರೆಂಡ್ಸು. ಬ್ಲಾಗು ವೀಡಿಯೋ ಜಾಸ್ತಿ ಮಾಡಬೇಕು, ನಾನು ಮಾಡ್ತೀನಿ ಫ್ರೆಂಡ್ಸ್. ಯಾರ್ದಾದ್ರು ಒಂದು ಕಮೆಂಟ್ಲಿಂದ ಸ್ವಲ್ಪ ಮನಸ್ಸು ಒಂಥರ ಇದಾಗುತ್ತೆ. ಓಕೆ, ನಿಮ್ಮ ಫೋನ್ ಚೆನ್ನಾಗಿದ್ದರೆ ನೀವು ವೀಡಿಯೋ ಚೆನ್ನಾಗಿ ಮಾಡಿ, ಗೊತ್ತಾಗುತ್ತೆ ನನಗೆ. ನೀವು ಹೇಳಿದ್ದೀರಾ ಅಂತ ನಾನೇನು ತಪ್ಪು ತಿಳ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ನಲ್ಲಿ ಹೇಳಿದ್ದಕ್ಕೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಕ್ಕೆ ಬಂತು. ಇನ್ನೊಂದು 2-3 ನಿಮಿಷ ಇದೆ ನೋಡಿ. ನಮ್ಮ ದರ್ಗಾದ ವಾತಾವರಣ ಫುಲ್ ಕೂಲ್ ಆ್ಯಂಡ್ ಏನು ಶಾಂತ ರೀತಿಯಿಂದ ಇದೆ. ಇದು ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಇರೋದೆಲ್ಲ ದರ್ಗಾದ ಸರೌಂಡಿಂಗಲ್ಲೇ ಬರೋದು. ಕುಂತ್ರೆ ಮತ್ತೆ ಬಿಟ್ಟು ಹೋಗೋಕ್ಕಾಗಲ್ಲ, ಅಷ್ಟು ಕೂಲಾಗಿರುತ್ತೆ ವಾತಾವರಣ. ಲೈಟ್ ಬಿಸಿಲು, ಇಲ್ಲಾಂದರೆ ದರ್ಗದ ಕಡೆ ಅಂತೂ ತುಂಬ ಗಿಡ ಸ್ವಲ್ಪ ದೊಡ್ಡ ಇದಾವಲ್ವ, ಹಿಂದ್ಗಡೆ ಸ್ವಲ್ಪ ಇದ್ದಾವೆ. ರೂಮ್ ಕಾಣಿಸ್ತಲ್ವ, ಅದು ಕೂಡ ದರ್ಗದ್ವಿ. ಯಾರಾದರೂ ಜಾಸ್ತಿ ಜನ ಈ ಥರ ದೇವರು ಇವು ಏನಾದ್ರು ಮಾಡೋಕ್ಕೆ ಬಂದರೆ ರೂಮೆಲ್ಲ ಒಂದೊಂದು ಸಲ ಸಿಗೋದೇ ಇಲ್ಲ, ನಮಗೆ ಸಿಗೋದಿಲ್ಲ. ಹಾಗೆ ಯಾರೂ ಇಲ್ಲ ಟೈಮ್ ನೋಡಿ ಸ್ವಲ್ಪ ಫಂಕ್ಷನ್ ಮಾಡ್ಕೊಂಡ್ವಿ, ಹೋಗೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀವಿ ನೋಡಿ. ಇಷ್ಟೊತ್ತನ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಲ್ಲ, ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಹಾಗೂ ನಿಮ್ಮ ಪ್ರೀತಿಯ ಸಹಕಾರ ಚಾನಲ್ ಮೇಲೆ ಮತ್ತು ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೋಗೋ ಟೈಮಲ್ಲಿ ಇದು ಊರಿಗೆ ಬಂದಾದ ನಂತರ ಮತ್ತೆ ಊರಿಗೆ ಹೋಗಬೇಕಾಗಕ್ಕೆ ಬಂತಲ್ವ, ಆ ವಿಡಿಯೋ ಕೂಡ ಹಾಕ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಚೆನ್ನಾಗೇ ಅರ್ಥ ಆಗುತ್ತೆ ಯಾವುದ್ರ ಬಗ್ಗೆ ಇದೆ ಅನ್ನೋದು. ಸುಮ್ಕೆ ಟೈಟಲೆಲ್ಲ ನೋಡಿ ರಿಜೆಕ್ಟ್ ಮಾಡಬೇಡಿ ಫ್ರೆಂಡ್ಸು. ನನ್ನ ಫೋನ್ 4G ಇದೆ, ಅಷ್ಟೊಂದು ಕ್ಲ್ಯಾರಿಟಿ ಇಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ನೋಡಿ ಈ ಸೈಡ್ ನೋಡಿ ಬಿಸಿಲು ಎಷ್ಟಿದೆ. ಹಾಗೆ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿಬೇಕು ಅಂತ. ಇವರೇನೋ ಅಕ್ಕ ತಂಗಿ ಮೀಟಿಂಗ್ ಜೋರಿತ್ತು. ನೀರೆಲ್ಲ ಕುಡಿದ ನಂತರ ಮತ್ತೆ ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ನಮ್ಮ ತಮ್ಮನ ಜಂಪಿಗೆ ಕಾಲನ್ ಚಪ್ಪಲಿ ಸ್ವಲ್ಪ ಬಿದ್ದೋಯ್ತು. ನಾವು ಅಲ್ಲಿ ಬಿದ್ದರೆ ಅದು ನಿಲ್ಲಿಸೋಕ್ಕೆ ಇಷ್ಟು ದೂರ ಬಂದ್ವಿ ನಾವು. ಹಾಗೆ ಓಡೋಡೆ ಹಾಕ್ಕೊಂಡು ಬರ್ತಾಯಿದ್ದ. ಇವ್ರಂಕರು ಮಸ್ತಿ ಮಜಾ ಮಾಡ್ತಾ ಇದ್ದಾರೆ. ಜರ್ನಿ ಸಾಂಗ್ ಎಲ್ಲ ಹಾಕಿದ್ದಾರಲ್ವ ಆಟೋದಲ್ಲಿ. ಮತ್ತು ಊರಿಗೆ ಬಂದಾದ ನಂತರ ನೋಡಿ ಫ್ರೆಂಡ್ಸು, ಇದ್ದೇ ಇದೆ ಅಲ್ವ ಸ್ವಲ್ಪ ತರಲೆ ತಂಟೆ ಎಲ್ಲ. ಇವರಿಬ್ಬರದು ಸ್ವಲ್ಪ ಫೈಟಿಂಗ್ ಆಗಿದೆ ಅಂತ ಅನಿಸುತ್ತೆ. ಕೊಬ್ಬರಿ ತಿಂತಾ ಇದ್ದಾನೆ, ಅದೇ ಹೇಳ್ತಾ ಇದ್ದೆ. ಜಾಸ್ತಿ ಕೊಬ್ಬರಿ ತಿನ್ನಬೇಡಪ್ಪ ಅಂತ ಹೇಳ್ತಾ ಇದ್ವಿ ಎಲ್ಲರೂ, ಆದರೆ ಕೇಳ್ತಾ ಇಲ್ಲ. ಕೊಬ್ಬರಿ ಫುಲ್ ಇಷ್ಟ ಇವನಿಗೆ. ಹಾಗೆ ಅಮ್ಮನ ಮನೆಯಲ್ಲಿಂದ ಮತ್ತು ನಮ್ಮ ಮನೆಗೆ ಬಂದ್ವಿ. ನೈಟ್ ಅಕ್ಕನ ಮಗಳು ಬಂದಿದ್ವಲ್ಲ, ಅದಕ್ಕೆ ನೈಟ್ ಸ್ವಲ್ಪ ಐಸ್ ಕ್ರೀಮ್ ಪಾರ್ಟಿ ಎಲ್ಲ ಮಾಡ್ತಾಯಿದ್ವಿ ನೋಡಿ. क्या खा रहे बेटा? आइसक्रीम। टाइम क्या हो रहा देखो बेटा, 11 बजने आए। क्या करी माँ?
तो क्या करी माँ गिरा ली माँ वो से माँ रोशन ले तेरे वैसे वीडियो बनाए मैं ले पिस्ता पिस्ता छुड़ा उसे छुड़ा आवलत नहीं है ये जल्दी आ रोशन दीदी नहीं रोशन तू छोड़ के चाइस लाए देखी ना वीडियो कॉल नहीं है वीडियो बना के डाल रहा पिस्ता पिस्ता खत्म हुआ तेरा बाटे कहीं देखो